ಅದೇನಂತ ಹೇಳಿದರೆ ಇಲ್ಲಿ ಏನೇ ಒಂದು ವಿಚಾರ ಆದರೂ ಕೂಡ ಅದು ಯೂಟಿಕ್ ಆದರೊಂದು ಬೇಕು ಮಧ್ಯದಲ್ಲಿ, ಇಲ್ಲದೆ ಸರಿ ಆಗುವುದಿಲ್ಲ. ಅದು ಮಸೀದಿಯಲ್ಲಿ ಗಲಾಟೆ ಆಗಲಿ, ದೇವಸ್ಥಾನದ ಅವರವರ ಸಮಸ್ಯೆ ಆಗಲಿ, ಪಕ್ಷ ಮಧ್ಯೆ ಗಲಾಟೆ ಆಗಲಿ, ಇನ್ನು ತಂದೆ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡಲಿ, ಹೆಂಡತಿ ಗಂಡ ಇದಾಗಲಿ, ಮಕ್ಕಳು ಗಲಾಟೆ, ಯೂಟಿಕ್ ಆದ ಒಂದು ಹೆಸರು ಇಲ್ಲದಿದ್ದರೆ ಅದು ಯಾರಿಗೆ ಸಮಾಧಾನ ಇರುವುದಿಲ್ಲ. ಅದು ನನಗೆ ದೇವರು ಕೊಟ್ಟಂಥ ದೊಡ್ಡ ಮಟ್ಟದೊಂದು ವರ ಅಂತ ನಾನು ಎನಿಸಿಕೊಂಡು ಅದು ನಾನು ಸ್ವೀಕರಿಸಿದ್ದೇನೆ. ಅದು ಈಗಲ್ಲ, ನಾನು MLA ಆಗುವ ಮುಂಚೆಯೇ ನನಗೆ ಉಲ್ಲಾಲಕ್ಕೆ ಮತ್ತು ನನಗೆ ಸಂಬಂಧ ಕಲ್ಪಿಸಿದ್ದಾರೆ. ಸ್ವೀಕರಿಸಿದ್ದೇನೆ ಅದನ್ನು ನಿಭಾಯಿಸುವ ನನ್ನ ಇವತ್ತು ಜವಾಬ್ದಾರಿ. ಯಾಕೆಂತ ಹೇಳಿದರೆ ನನ್ನ ತಾಯಿ ಹುಟ್ಟಿದಲ್ಲಿ ಕಡಬದಲ್ಲಿ, ತಂದೆಯ ಊರಲ್ಲಿ ಉಪ್ಪಳದಲ್ಲಿ, ನಾನು ಹುಟ್ಟಿದ್ದಲ್ಲಿ ಮಂಗಳೂರಲ್ಲಿ ಅಲ್ವಾ. ಈಗ ನಾವು ತಂದೆಯವರು ಶಾಸಕ ಬಂದದ್ದಲ್ಲಿ ಉಳ್ಳಾಲದಲ್ಲಿ. ತಂದೆ ಮತ್ತು ತಾಯಿ ತೀರಿ ಹೋದಾಗ ನಮ್ಮ ತಂದೆ ಮತ್ತು ತಾಯಿಯ ಅಂತ್ಯಸ್ಕಂಸ ಮಾತ್ರ ಅದು ಇವತ್ತು ಎಲ್ಲಿದೆ, ಉಳ್ಳಾಲದಲ್ಲಿದೆ. ಸೊ ನಾಳೆ ನಾನು ಹೆಚ್ಚು ಕಮ್ಮಿ ಆದರೂ ಕೂಡ ನನ್ನೂ ಕೂಡ ಉಳ್ಳಾಲದ ಮಣ್ಣಿಗೆ ನಾನು ಸೇರುವವನು. ಇದು ದೇವರು ಕಲ್ಪಿಸಿದಂಥ ನನಗೆ ಮತ್ತು ಉಳ್ಳಾಲಕ್ಕೆ ಕಲ್ಪಿಸಿದ ಸಂಬಂಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರೇ ಆರೋಪ ಮಾಡಿದರೂ ಕೂಡ ನಾನು ಒಂದು ಇಂಚು ಬಿಟ್ಟು 1 ಸೆಂಟಿಮೀಟ್ರ್ ಕೂಡ ನಾನು ಕುಗ್ಗಲಿಕ್ಕೆ ಹೋಗುವುದಿಲ್ಲ. ಅದನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಅದೊಂದು ಪವಿತ್ರವಾದ ದೇವಸ್ಥಾನ, ಎಲ್ಲರೂ ಕೂಡ ವಿಶ್ವಾಸವಿಡುವಂಥ ಒಂದು ಸ್ಥಳ ಇವತ್ತು ಆಗಿದೆ. ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಆ ದೇವಸ್ಥಾನವೇ ಅದಕ್ಕೆ ಸೂಕ್ತವಾದ ಉತ್ತರ ಕೊಡ್ತದೆ. ನನ್ನಿಂದ ಏನೋ ತಪ್ಪಾಗಿದ್ದರೆ ಅದೆಲ್ಲ ಶಿಕ್ಷೆ ನನಗೆ ಸಿಕ್ಕಲಿ. ನನ್ನ ಮೇಲೆ ಯಾರು ಆರೋಪ ಮಾಡಿ, ಅವರು ಸುಳ್ಳು ಆರೋಪ ಮಾಡಿ ರಾಜ್ಯಕ್ಕೆ ಲಾಭ ತಗೊಳ್ಳಿ ಪ್ರಯತ್ನ ಪಡ್ತಿದ್ದರೆ ದೇವರಿಗೆ ಶಿಕ್ಷೆ ಕೊಡೋದು ಬೇಡ, ಅವ್ರನ್ನ ಕ್ಷಮಿಸಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಲ್ಲಿ ವಿಚಾರ ಏನಂತ ಹೇಳಿದರೆ, ಯಾರು ಏನಾಗಿದೆ ಅಲ್ಲಿರುವಂಥ ಸಮಸ್ಯೆಯನ್ನು ಈ ಹಿಂದೆ ನನ್ನ ಗಮನಕ್ಕೆ ತಂದಾಗ ನಾನು ಎರಡೂ ಗುಂಪಿನವ್ರಿಗೆ ಹೇಳಿದ್ದೇನೆ, ಇದು ಧಾರ್ಮಿಕ ಸಂಬಂಧಪಟ್ಟಂಥ ವಿಚಾರ ಮತ್ತು ಇದೊಂದು ದೇವಸ್ಥಾನ ಸಂಬಂಧಪಟ್ಟಂಥ ವಿಚಾರ. ನನಗಿದರ ABCD ಗೊತ್ತಿಲ್ಲ. ನಾನಿಲ್ಲಿ ಪ್ರತಿನಿಧಿ ಆಗಿರ್ಬೋದು, ಅದರ ಹಿಂದೆ ಏನು, ಅದರ ಮುಂದೆ ಏನು, ಅದರ ಪರಂಪರೆ ಏನು, ಸಂಪ್ರದಾಯ ಏನು, ಪಾವಿತ್ರ್ಯ ನಮಗೆ ಅದರಲ್ಲಿ ಗೊತ್ತಿಲ್ಲ. ನಾವು ಶಾಸಕರಾಗಿ ಹೋಗಿ ಬಂದು ನಮ್ಮ ಗೌರವ ಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿ ಬರ್ತೇವೆ. ಅದು ಬಿಟ್ಟು ಅದು ನಾನು ಇದಕ್ಕೆ ಇಂಟರ್ಫಿಯರ್ ಆಗುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇಲ್ಲಿರೋ ವಿಚಾರ ಏನಂತ ಹೇಳಿದರೆ, ಯಾವುದೇ ಒಂದು ಧಾರ್ಮಿಕ ಸನ್ನಿಧಿಯಲ್ಲಿ ಯಾವುದೇ ಒಂದು ಕಟ್ಟಡ ಅದು ಅಧಿಕೃತವ ಅನಧಿಕೃತವ ಅಂತೇಳಿ ಅಲ್ಲಿಯ ಗುರುಗಳಿದ್ದಾರೆ, ಅಲ್ಲಿಯ ತಂತ್ರಿಗಳಿದ್ದಾರೆ, ಅಲ್ಲಿಯ ಧಾರ್ಮಿಕ ಸ್ವಾಮೀಜಿಗಳಿದ್ದಾರೆ, ಅವರು ಅದನ್ನು ತೀರ್ಮಾನ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಅದು ಯಾವುದೇ ಒಂದು ವಿಚಾರ ಏನದನ್ನು ಯಾವುದೇ ಒಂದು ಸನ್ನಿಧಿ ಕಟ್ಟಡ ಅದು ಪರ್ಮಿಷನ್ ಮಾಡಿದ್ದಾರಾ ಇಲ್ಲದ ಮಾಡೋದು ನಮ್ಗೆ ಗೊತ್ತಿಲ್ಲ. ಅದನ್ನು ಯಾವುದೇ ಒಂದು ಕಟ್ಟಡವನ್ನು ಎಲ್ಲಿಯಾದರೂ ಕೂಡ ಕೆಡವಿದು ಸರಿಯಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಅದು ಯಾರಾದರೂ ಕೂಡ JCB ತಗೊಂಡೋಗಿ ಧಾರ್ಮಿಕ ಒಂದು ವ್ಯಾಪ್ತಿಯಲ್ಲಿರುವಂತಹ ಕಟ್ಟಡವನ್ನು ರಾತ್ರಿ ಅದನ್ನು ಬಹುಶಃ ಇವತ್ತು ಕೆಡವಿದ್ದು ಸರಿಯಲ್ಲ ಅಂತ ಫಸ್ಟಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದಕ್ಕೆ ಏನೇನು ಕಾನೂನು ಕ್ರಮ ತಗೊಳ್ಬೇಕಾ, ಏನಾದರೂ ಪೊಲೀಸವರು ತಗೊಂಡಿದ್ದಾರೆ, ಅದು ಹೆಚ್ಚು ಕಮ್ಮಿ ಆಗಿದೆಯಾ, ಏನು ಕೂಡ ಆಗಲಿಲ್ಲ. ಇನ್ನು ಅದು ಮುಂದಕ್ಕೆ ಏನಾಗಬೇಕು ಅಂತ ಹೇಳಿಕೊಂಡು ಅದಕ್ಕೆ ಅದರ ತಂತ್ರಿಗಳಿದ್ದಾರೆ, ಅದಕ್ಕೆ ಬರುವಂಥ ಕಮಿಟಿ ಇದ್ದಾರೆ, ಅವರು ಅದನ್ನು ನಿಭಾಯಿಸ್ತಾರೆ. ಅವರ ಆಡಳಿತ ಮಂಡಿಯವರಿದ್ದಾರೆ. ಯಾಕಂತೇಳಿ ಇಲ್ಲಿ ಸಂಪ್ರದಾಯ ಇದೆ, ಮುಖ್ಯಸ್ಥರು ಅಂತ ಹೇಳಿ ಒಂದು. ಎರಡನೇದು ಬಹುಶಃ ಇವತ್ತು ಧಾರ್ಮಿಕ ಪರಿಷತ್ತಿಂದ ಆಯ್ಕೆ ಆಗುವಂಥ ಒಂದು ನಮ್ಮ ಇದೆಲ್ಲ ಕೂಡ ಸಮಸ್ಯೆಗೆ ಬಂತು. ಯಾರು ನನ್ನ ಮೇಲೆ ಆರೋಪ ಮಾಡ್ತಾರೆ, ಇನ್ನೂ ಆರೋಪ ಮಾಡ್ತಾರೆ, ನನ್ನ ಸರಿಯ ತಪ್ಪನ್ನು ಧಾರ್ಮಿಕ ದತ್ತಿ ಪರಿಷತ್ತಿನ ಮುಖ್ಯಸ್ಥರು ಮುಂದೆ ಮಾಜಿಯಲ್ಲಿದ್ದಾರೆ, ಸರಿಯ ತಪ್ಪ ಗೊತ್ತಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ನನಗೆ ಇಡೀ ಊರ ಸಮಸ್ಯೆ ಗೊತ್ತಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ, ತಾರಾತುರಿಯಲ್ಲಿ ನನ್ನ ಆರೋಪ ಮೇಲೆ ಮಾಡುವಂಥ ಸರ್ಕಾರ ಇತ್ತಲ್ಲ ಹಿಂದೆ ಆ ತಾರಾತುರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳ ಪರಂಪರೆ ಸಂಪ್ರದಾಯ ಇತಿಹಾಸ ಅರ್ಥ ಮಾಡಿಕೊಳ್ಳದೆ ಧಾರ್ಮಿಕ ಪರಿಷತ್ ವ್ಯಾಪ್ತಿಗೆ ದೇವಸ್ಥಾನ ಸೇರಿಸಿದ್ರಲ್ಲ, ಅದು ಎಲ್ಲ ಸಮಸ್ಯೆಗೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಇವರು ಆಲೋಚನೆ ಮಾಡದೆ ಅನಗತ್ಯವಾಗಿ ನಮ್ಮ ತಲೆಗೆ ತಂದು ಇವತ್ತು ಯಾಕೆ ಅವಕಾಶ ಬೇಕು. ಅದಕ್ಕೆ ನಾನು ಇದಕ್ಕೆ ಈ ಕ್ಷೇತ್ರಕ್ಕೆ ಬರದವರು ಅಥವಾ ನನ್ನ ಕ್ಷೇತ್ರದ ಹೊರಗಿನವರು, ಇದಕ್ಕೆ ಇಲ್ಲಿಯ ತನಕ ಇದಕ್ಕೆ ಬಂದು ನೋಡಿದವರು ಈಗ ಬಂದದಕ್ಕೆ ಆರೋಪ ಮಾಡ್ತಾರೆ ಅಂದರೆ ನಾನು ಅದಕ್ಕೇನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಇದರೆಲ್ಲ ರಾಜ್ಯಕ್ಕೆ ಲಾಭ ತಗೊಳ್ಳಿಕ್ಕೆ ನೀವು ಯಾರು ಕೂಡ ಹೋಗಬೇಡಿ. ನೀವು ಸುಳ್ಳು ಆರೋಪ ಮಾಡಿದ್ದಕ್ಕೆ ಯೂಟಿಕ್ ಆದರೆ ನಿಮಗೆ ಉತ್ತರ ಕೊಟ್ಟರೆ ಎಷ್ಟು ಕೊಡ್ಬೋದು, ಅದೇ ದೇವರಿಗೂ ಉತ್ತರ ಕೊಡುವ ನೀವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕೊಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ವಲ್ಪ ಭಕ್ತಿ ಬಾಯಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ಕೂಡ ಇರಬೇಕಂತೇಳಿ ಸುಳ್ಳು ಆರೋಪ ಮಾಡುವವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು
ಇಚ್ಛಿಸುವಂಥದ್ದು. ಅದಕ್ಕೆ ಇದರಲ್ಲಿ ನಾವು ನಾನು ಒಬ್ಬ ಶಾಸಕನಾಗಿ ಇದರಲ್ಲಿ ನಾನು ಯಾವುದೇ ವಿಚಾರನ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಎಲ್ಲ ನಮ್ಮ ಹಿಂದೂ ಸಹೋದರ ಯಾರದಕ್ಕೆ ಸಂಬಂಧಪಟ್ಟವರಿದ್ದಾರೆ, ನಮ್ಮ ಧಾರ್ಮಿಕ ಪರಿಷತ್ ಮುಂದೆ ಯಾವುದು ಬರ್ತದೆ ಅಲ್ಲಿಯ ತಂತ್ರಿಯವರು ಏನಿದ್ದಾರೆ, ಮತ್ತು ಈಗ ಅಡ್ಮಿನಿಸ್ಟ್ರೇಟರ್ ಇದ್ದ ಕಾರಣ ಹೊಸ ಕಮಿಟಿ ಬರೋ ತನಕ ಇವತ್ತು ಈ ರೀತಿಯ ಅಂದರೆ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮತ್ತು ಯಾರು ಕುರಿತ ರಾಜಕೀಯ ಲಾಭ ತೆಕ್ಕೊಳ್ಳಿಕ್ಕೆ ಸುಳ್ಳು ಆರೋಪ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ನಮ್ಮ ಸೋದರನಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಇಂಟರ್ಫಿಯರಿಂದ ಸೆಕ್ಷನ್ ಸಣ್ಣದು ಹಾಕಿ ಅರ್ಧ ದಿನದಲ್ಲಿ ಅವರು ಜಾಮೀನಿನಲ್ಲಿ ಬಂದಿದ್ದಾರೆ. ಅದಕ್ಕೆ ನೀವೇ ಸೆಕ್ಷನ್ ನಿಮ್ಮ ಇಂಟರ್ಫಿಯರ್ ಆಗಿದೆ ಸೆಕ್ಷನಲ್ಲಿ ಅನ್ನುವಂಥದ್ದು ಆರೋಪ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ನಾವು ಇದರಲ್ಲಿ ಏನೂ ಇಂಟರ್ಫಿಯರ್ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಕೆಡವಿದ್ದು ಸರಿಯಲ್ಲ, ಅದು ಕಾನೂನು ಪ್ರಕಾರ ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ. ಇದು ನನ್ನ ಉತ್ತರ. ನನ್ನ ಕ್ಷೇತ್ರಕ್ಕೆ ಹೊರಗೆ ಪಟ್ಟಂಥವರು ನನ್ನ ಬಗ್ಗೆ ಹೇಳಿದರೆ ಅದಕ್ಕೆ ನಾನು ಲೆಕ್ಕ ತೆಗೊಳ್ಳಿಕ್ಕೆ ನಾನು ಹೋಗುವುದಿಲ್ಲ. ನಾನು ಏನಾದರೂ ಮಹತ್ವ ಕೊಡಿದ್ರೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಜನರು ಏನಾದರೂ ಹೇಳಿದರೆ, ನನ್ನ ಕ್ಷೇತ್ರ ವ್ಯಾಪ್ತಿಯ ಸಣ್ಣ ಮಗು ಕೂಡ ಹೇಳಿದರೆ ಅದು ನಾನು ಗಣನೆಗೆ ತೆಕ್ಕೊಳ್ತೇನೆ. ನನ್ನ ಕ್ಷೇತ್ರಕ್ಕೆ ಹೊಲಪಟ್ಟಂಥ ಹೊರಗಿನವರು ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಅದನ್ನು ಗಮನಕ್ಕೆ ಇಟ್ಕೊಳ್ಳೋದಿಲ್ಲ. ನಾವೆಲ್ಲಿಯೂ ಕೂಡ ಇಂಟರ್ಫಿಯರ್ ಆಗಲಿಲ್ಲ. ಈಗ ನನ್ನ ಮಾತು ನಂಬ್ತೀರಾ, ಅವನ ಮಾತು ನಂಬ್ತೀರಾ ಅಂದರೆ ಈಗ ನಿಮ್ಮ ತೆಗೆಯಲಿಕ್ಕೆ ಇರೋದು ನಾವು.